ಫ್ಲಾಶ್ ಬ್ಯಾಕ್. ರೂಮ್ ಚೆಕ್ಔಟ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಬೀಚ್ ಹತ್ರ ರೀಲ್ಸ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ನಾನು ಮಸಾಲೆ ದೋಸೆ ಹೊಡಿದ್ದೆ. ಗೈಸ್ ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಎಲ್ಲರ ಹತ್ರ ಚಾರ್ಜಿಂಗ್ ಖಾಲಿ ಆಗಿತ್ತು. ಅದಕ್ಕೆ ನಿನ್ನೆ ಎಲ್ಲಿಂದ ಸ್ಟಾರ್ಟ್ ಆಗೋದು ಅಂದರೆ, ನಿನ್ನೆ ಬೈಕ್ ಎತ್ಕೊಂಡು ಗೋಕರ್ಣ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಮಹಾಬಲೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ಒಳಗಡೆ ವಿಡಿಯೋ ಅಲವಿಲ್ಲ. ಅದಕ್ಕೆ ಅಲ್ಲಿಂದ ನೆಕ್ಸ್ಟು ನಮ್ಮ ಕುಮಟಲ್ಲಿ ಗಾಡಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ KSRTC ಬಸ್ ಎತ್ಕೊಂಡು ಬಂದ್ವಿ. ಅಲ್ಲಿಂದ 36 ಕಿಲೋಮೀಟ್ರ್ ಕುಮಟಾದಿಂದ ಮುರುಡೇಶ್ವರ. ಅಲ್ಲಿಂದ ನೈಟು ರೀಚ್ ಆಗಿದ್ದು 12:30 ಬಂದುಬಿಟ್ಟು ಅಲ್ಲಿಂದ ಇಲ್ಲಿ ಬಂದುಬಿಟ್ಟು ರೂಮ್ ಮಾಡಿದ್ವಿ 1400 ರೂಪಾಯಿ ಕೊಟ್ಟು. ಅದಕ್ಕೆ ಇವಾಗೆಲ್ಲ ಬೆಳಿಗ್ಗೆ 9:30 ಎದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಮಾಡ್ಕೊಂಡು ಇವಾಗ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಟೈಮ್ ಬಂದುಬಿಟ್ಟು ಗೈಸ್ ಇವಾಗ 9:54. ನಿನ್ನೆ ಬೈಕಿಗೆ ಎಷ್ಟು ರೆಂಟ್ ಅಂದರೆ 600 ರೂಪಾಯಿ ಕೊಟ್ಟಿದ್ವಿ ರೆಂಟಿಗೆ ಬೈಕು. ಹೆಂಗೆ 3 ಬೈಕ್ ತೊಗೊಂಡಿದ್ವಿ. ಟೋಟಲ್ 7 ಜನ ಇದ್ವಿ. ಆದರೆ 600 ರೂಪಾಯಿ ಒಂದು ಬೈಕ್ಗೆ 600 ರೂಪಾಯಿ ಬೀಳ್ತು. ಕುಮಟ ಏನಂದರೆ ಸೆಂಟ್ರ್ ಪಾಯಿಂಟ್ ಗೈಸ್. ಆ ಕಡೆ ಗೋಕರ್ಣ, ಆ ಕಡೆ ಆಮೇಲೆ ಯಾಣ, ಈ ಕಡೆ ಬಂದುಬಿಟ್ಟು ಮುರುಡೇಶ್ವರ, ಉಡುಪಿ, ಈ ಥರ ಕುಮಟ ಸೆಂಟ್ರ್ ಪಾಯಿಂಟು. ಮಸ್ತಾಗಿದೆ ಮಾತ್ರ, ಎಂಜಾಯ್ ಮಾತ್ರ ಸಖತ್ತಾಗಿತ್ತು. ಲೆಟ್ಸ್ ಗೋ. ಇವಾಗ ಮುರುಡೇಶ್ವರಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಬೀಚ್ ಹತ್ರ ಬಂದಿದ್ವಿ ನೋಡಿ. ಲೆಟ್ಸ್ ಗೋ ಗೈಸ್. ಇವಾಗ ಟೆಂಪಲ್ ಹತ್ರ ಹೋಗ್ಬಿಟ್ಟು ಶಿವ ತೋರಿಸಿ ಮನೆ. ಲೆಟ್ಸ್ ಗೋ. ಇವಾಗ ನಾಷ್ಟ ಮಾಡಿ ಬೀಚ್ ಎದುರುಗಡೆನೆ ಹೋಟ್ಲು. ಬರ್ತೇಶ್ ಇಡ್ಲಿ ತೊಗೊಂಡೋದೆ, ಮಲಾಜಣ್ಣ ಪಲಾವು ಇನ್ನೂ ಬರ್ತಾಯಿದೆ. ಚೇತನ ಬರ್ತದೆ, ಇನ್ನೂ ಬರ್ತಾಯಿದೆ. ಸೂಪರ್ ಸೂಪರ್ ಸೂಪರ್. ನಾನು ಮಸಾಲೆ ದೋಸೆ ಹೊಡಿದ್ದೆ. ಟೇಸ್ಟ್ ಮಾಡಿಬಿಟ್ಟು ಎಲ್ಲಿ ಸರ್ ಇಲ್ಲ ಬೋಟ್ ರೈಡಿಂಗ್ ಹೋಗ್ತಾ ಇದೀವಿ. ಸ್ಟಾರ್ಟ್ ಆಯ್ತು.
ನಲ್ಲಿ ಬೋಟ್ ರೈಡಿಂಗ್ ಮುಗಿಸ್ಕೊಂಬಂದ್ವಿ. ಪ್ರತೇಶ್ ಹೆಂಗೆ ಅನಿಸ್ತು? ಸೂಪರ್ ಅನ್ನಿಸ್ತಪ್ಪ. ಸೂಪರಾ? ಸೂಪರ್. ಮತ್ತೆ ನಿಂಗೆ ಹೇಗೆ ಅನಿಸ್ತು ಬೋಟ್ ರೈಡಿಂಗ್? ಚೆನ್ನಾಗಿ ಅನಿಸ್ತು ಮತ್ತೆ ನಿಮಗೆ ಅಣ್ಣ ಹೇಗೆ ಅನಿಸ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ ಬೋಟ್ ರೈಡಿಂಗು? ಹಾಂ ರೈಸ್ ಇಲ್ಲಿ ಡ್ರೋನ್ ಹಾಡಿಸ್ತಾ ಇದ್ರು, ಪೊಲೀಸವ್ರು ಬಂದು ಕ್ಯಾಚ್ ಮಾಡವ್ರೆ. ಬೋಟ್ ರೈಡಿಂಗು ಮಸ್ತಾ? ಸೂಪರ್ ಸಖತ್ತಾಗಿತ್ತು. ಟೋಟಲ್ ಒಂದು 10-15 ನಿಮಿಷ ತೊಗೊಂಡ್ರು. ಒಬ್ರಿಗೆ 250 ರೂಪಾಯಿ. ಮಸ್ತಾಗಿತ್ತು ಅಡ್ವೆಂಚರ್ ಮಾತ್ರ ಗೈಸ್, ಸೂಪರ್. ನೀವು ಬಂದಾಗ ಟ್ರೈ ಮಾಡಿ, ಮಸ್ತಾಗಿರುತ್ತೆ. ಬೇಗ ಬನ್ನಿ ಅವ್ರಿಗೆ. ಹಾಂ, ಬೆಳಿಗ್ಗೆ ಬೇಗ ಬಂದರೆ ತುಂಬ ಆ್ಯಕ್ಟಿವಿಟಿ ಸಿಗುತ್ತೆ. ಇವಾಗ ನಾವು ಬಂದಿದ್ದು ಮಧ್ಯಾಹ್ನ ಅಷ್ಟರಲ್ಲಿ, ಅದಕ್ಕೆ ಲೆಟ್ಸ್ ಗೋ. ಇವಾಗ ರೂಮ್ಗೆ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ಮತ್ತೆ ಲೆಟ್ಸ್ ಉಡುಪಿಗೆ ಗೈಸ್. ಇಷ್ಟೊತ್ತು ಗಂಟ ಬೀಚ್ ಹತ್ರ ರೀಲ್ಸ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಇವಾಗ 1 ಗಂಟೆಗೆ ಚೆಕ್ಔಟ್ ಇದೆ. ಚೆಕ್ಔಟ್ ಮಾಡಬೇಕು. ಬನ್ನಿ, ಅದಕ್ಕಿಂತ ಮುಂಚೆ ನಿಮಗೆ ನಮ್ಮ ರೂಮು ಟೂರ್ ತೋರಿಸ್ತೀನಿ. ಲೆಟ್ಸ್ ಗೋ. ಇವಾಗ ನಮ್ಮ ಬಡ್ತೇಶ್ ಅವರೆಲ್ಲ ಕಾಲು ತೊಳ್ಕೊತಾ ಇದ್ದಾರೆ. ಬಟ್ಟೆ ಎಲ್ಲ ಹಾಕ್ಸ್ಕೊಂಡು ಹೋಗಿ ಈ ಥರ ಮಾಡ್ಕೊಂಡು ಬಂದವ್ರೆ. ಪಾಪ ಒಂದು ಸಮುದ್ರಕ್ಕೆ ದಬಾಕ್ ಬಿಟ್ಟವ್ರಿಗೆ. ನಿಮಗೆ ಮಕ್ಕಳು ಏನು ಕೆಲಸ ಮಾಡೋರು ಗೈಸ್ ನೋಡಿ, ಇವಂದು ಅದೇ ಕೆಲಸ ಗೈಸ್. ನಾವು ರೀಲ್ಸ್ ಮಾಡಿದ್ವಿ. ಏನು ಮಾಡ್ತಾ ಇದ್ರಣ್ಣ? ರೀಲ್ಸು ಪೋಸ್ಟ್ ಮಾಡ್ತಾನೆ ಇವಾಗ. ಇವನ್ ತರಲೇ ಆದ ಯಾವ ಥರ ಆಡ್ತಿದ್ದ ಗೈಸ್. ಅದಕ್ಕೆ ನಾವು ರೀಲ್ಸ್ ಮಾಡೋಕೆ ಹೋಗಿದ್ವಿ, ನನ್ನ ಮಕ್ಳಿಗೆ ತಗ್ಬಿಟ್ರೆ. ಗೈಸ್ ನಾವು ಏನಂದರೆ ಒಂದು ಫುಲ್ ಮನೆನೇ ತೊಗೊಂಡ್ಬಿಟ್ಟಿದ್ವಿ, 3 ಬೆಡ್ರೂಮು. ನೋಡಿ ಇದೇ ಮನೆ. ಇಸ್ಕೋ, ಸಖತ್ತಾಗಿದೆ ಮಾತ್ರ. ಇದು ಗೈಸ್, ಇದು ಹಾಲು, ದೇವ್ರ ಮನೆ. ಇದೊಂದು ಬೆಡ್ರೂಮು. ಇದು ಇನ್ನೊಂದು ಬೆಡ್ರೂಮು. ಇಲ್ಲಿ ವಾಶ್ರೂಮು. ಇದೊಂದು ಇದೊಂದು ಬೆಡ್ರೂಮು. ಎಲ್ಲ ಫುಲ್ಲು ಗೊತ್ತಲ್ಲ ಹುಡುಗರು ಆದಮೇಲೆ ಇವೆಲ್ಲ ಇದ್ದೇ ಇರುತ್ತೆ ಮಾಮೂಲಿ. ಗೈಸ್, ಇಲ್ಲಿಂದ ಉಡುಪಿಗೆ 2:30 ಟ್ರೈನ್ ಇದೆ. ಹತ್ಕೊಂಡು ಇಲ್ಲಿಂದ ಟೋಟಲ್ 107 ಕಿಲೋಮೀಟರ್ ಇರೋದು. ಮುರುಡೇಶ್ವರ ಟು ಉಡುಪಿ. ಓಕೆ ಗೈಸ್ ಫೈನಲಿ ರೂಮ್ ಚೆಕ್ಔಟ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಇಲ್ಲಿಂದ ಸೀದಾ ಉಡುಪಿಗೆ ನೋಡಿ ರೈಲ್ವೆ ಸ್ಟೇಷನ್. ಬಾಯ್ಸ್ ಹೋಗ್ತವ್ರೆ ಮುಂದೆ. ಫುಲ್ ಬಿಸಿಲು ಗೈಸ್, ಇದು ಜಾಸ್ತಿ ಬಿಸಿಲಾಗಿದೆ. ಸೀದಾ ಹೋಗ್ಬಿಟ್ಟು ನೆಮ್ಮದಿಯಾಗಿ ಕುತ್ಕೊಂಡ್ಬಿಟ್ರೆ ಸ್ವಲ್ಪ ಸಮಾಧಾನ. ಸೀಟ್ ಸಿಕ್ಕಿದ್ರೆ ಸಮಾಧಾನ, ಇಲ್ಲಾಂದರೆ ಖತಮ್. ಹಾಂ, ಎಲ್ಲ ಬಾಯ್ಸ್ ಮೇಲ್ಗಡೆ ಬಿಟ್ಟವ್ರೆ. ಹಾಂ, ಮನೋಜ್ ಅಣ್ಣ ಏನು ಸಮಾಚಾರ? You're the light, you're the night, you're the color of my blood. You're the cure, you're the pain, you're the only thing I wanna touch. Never knew that it could mean so much, so much. You're the fear, I don't care, 'cause I've never been so high. Follow me. ಟೋಟಲ್ 107 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಉಡುಪಿಗೆ ರೀಚ್ ಆಗಿ ಶ್ರೀ ಕೃಷ್ಣ ಉಡುಪಿ ಮಠ ರೀಚ್ ಆಗಿದ್ದೀವಿ. ಲೆಟ್ಸ್ ಗೋ. ಒಳಗೆ ಎಂಟ್ರಿ ಮಾಡೋಣ.
ಇವಾಗ ಶ್ರೀಕೃಷ್ಣ ಮಠ ದೇವಸ್ಥಾನ ಎಲ್ಲ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಯಾಕಂದ್ರೆ ಇಲ್ಲಿಗೆ ನಮ್ಮ ಟ್ರಿಪ್ ಮುಕ್ತಾಯ ಆಗ್ತಾ ಇದೆ. ಇಷ್ಟು ಟೋಟಲ್ ಶುಕ್ರವಾರ ಸಂಜೆ ನೈಟ್ ಟ್ರೈನ್ ಎಕ್ಕಿದ್ದು. ಇವಾಗ ಸಂಡೇ ನೈಟ್ ಹೋಗ್ತಾ ಇದೀವಿ. ನೀವು ಎಷ್ಟು ಬರುತ್ತೆ 2 days ಅಲ್ಲ? 2 days ಟ್ರಿಪ್ ಆಯ್ತು. ಫುಲ್ ಎಂಜಾಯ್ಮೆಂಟ್ ಇತ್ತು ಗೈಸ್. ಫುಲ್ ಎಂಜಾಯ್ಮೆಂಟ್, ಅಡ್ವೆಂಚರ್ಸ್ ಮಾತ್ರ ಸೈಕು. ಯಾವ ಪ್ಲೇಸ್ ಅಂದ್ರೆ ಗೋಕರ್ಣ, ಯಾಣ, ಆಮೇಲೆ ಉಡುಪಿ, ಮತ್ತೆ ಇಷ್ಟು ನೋಡಿದ್ದಾಯ್ತು. ಕುಡ್ಲಿ ಬೀಚು ಅವೆಲ್ಲ ಗೋಕರ್ಣದಲ್ಲೇ ಬರುತ್ತೆ. ನೀವು ಲೈಫಲ್ಲಿ ಇದು ಒಂದ್ಸಲ ಮಾಡ್ಲೇಬೇಕು ಎಕ್ಸ್ಪೀರಿಯನ್ಸ್. ಏನಿಲ್ಲ ಗೈಸ್, ಜೀವನದಲ್ಲಿ ಇಷ್ಟು ನೋಡ್ಲೇಬೇಕು ಗೈಸ್ ನೀವು. ಇಲ್ಲಾಂದ್ರೆ ಜೀವನ ವೇಸ್ಟ್ ಆದಂಗೆ. ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಗೈಸ್. ನೀವು ಕಾಲೇಜ್ ಲೈಫಲ್ಲಿ ಇದೆಲ್ಲ ಮಾಡಿ. ಇವಾಗ ವ್ಲಾಗ್ ಎಂಡ್ ಮಾಡ್ತಾ ಇದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬೈ.